ಆಗಬೇಕು. ಆ ಜೈಲಿನ ಗೇಟ್ ಬಳಿ ಅಷ್ಟೇ ನಾವೀಗ ಇರುವಂಥ ಸ್ಥಳ ಏನಿದೆ, ಈ ಒಂದು ಮುಖ್ಯ ರಸ್ತೆಯ ಏನು ಡಬಲ್ ರೋಡ್ ಪ್ರಾರಂಭ ಆಗುತ್ತೆ, ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈವಾಗಲೇ ಏನು ಇನ್ನು ಕೇವಲ 5 ನಿಮಿಷದ ಹಿಂದೆ ಈಗಾಗಲೇ ಅವರು ಜೈಲಿಂದ ಬಿಡುಗಡೆ ಆಗಿ ಅವ್ರನ್ನ ಪರಪ್ಪನ ಅಗ್ರಹಾರದ ಜೈಲಿನ ಮೂಲಕ ಏನು ಬೆಳಗ್ಗೆಯೇ ಏನು ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡ್ಕೊಂಡಿದ್ರು. ಇಲ್ಲಿಂದ ಕರೆದುಕೊಂಡು ಹೋಗುವಾಗಲೂ ಅಷ್ಟೇ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಎರಡೂ ಕಡೆಯೂ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು, ಜೊತೆಗೆ ಜೈಲಿನ ಒಳಭಾಗದ ಏನು ತಪಾಸಣೆಯ ಗೇಟ್ ಏನಿದೆ ಅಲ್ಲಿ ಬರ್ತಿದ್ದಂತೆ ಅವ್ರನ್ನ ನೇರವಾಗಿ ಈ ಒಂದು ರಸ್ತೆಯ ಮೂಲಕ ಅವರು ಏನು ಇಲ್ಲಿಂದ ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾಗ್ಲಾಗ್ತದೆ. ಆ ಒಂದು ನಿಟ್ಟಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸರ ಭದ್ರತೆಯ ಜೊತೆಗೆ ಕುಮಾರಸ್ವಾಮಿ ಲೇಔಟ್ ಅವರು ಪೊಲೀಸ್ನವರು ಈಗ ಬಾಡಿ ವಾರೆಂಟ್ ಮೇಲೆ ಏನು ಸಾರ್ವಜನಿಕ ಆಸ್ತಿಪಾಸ್ತಿ ಹಿನ್ನೆಲೆಯಲ್ಲಿ ಅವ್ರನ್ನ ಏನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಆ ಒಂದು ನಿಟ್ಟಲ್ಲಿ ಈಗಾಗಲೇ ಏನು ಜೈಲಿನಿಂದ ಇವತ್ತು 13 ದಿನಗಳ ಬಳಿಕ ಬಿಡುಗಡೆ ಆದರೂ ಸಹ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರಿಗೆ ಹಳೆಯ ಪ್ರಕರಣದಲ್ಲಿ ಈಗ ಪೊಲೀಸರು ಮತ್ತೆ ವಶಕ್ಕೆ ಪಡೆದು ತನಿಖೆಯನ್ನು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಅವ್ರನ್ನ ವಶಕ್ಕೆ ಪಡೆದಿದೆ. ಆದರೆ ವಕೀಲರು ಕೂಡ ಇಲ್ಲಿ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಅವರು ಕೂಡ ಇಲ್ಲಿಂದ ನೇರವಾಗಿ ಅವ್ರ ಹಿಂಭಾಗದಲ್ಲೇ ನಾರಾಯಣಗೌಡರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಹಿಂಭಾಗದಲ್ಲೇ ವಕೀಲರು ಮತ್ತು ಅವರ ತಂಡ ಎಲ್ಲ ಕೂಡ ಏನು ನಿನ್ನೆ ರಾತ್ರಿಯೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆ ಒಂದು ವಕೀಲರು ಕೂಡ ಆಕ್ರೋಶವನ್ನು ಹೊರ ಹಾಕಿದ್ರು. ನಾವು ರಾತ್ರಿ 6:45ಗೆ ಬೇಲ್ ಕಾಪಿ ಮತ್ತೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ವಿ, ಆದರೆ ಜೈಲಿನಿಂದ ಇವತ್ತು ಬಿಡುಗಡೆ ಮಾಡ್ತಿಲ್ಲ. ಹಳೆಯ ಪ್ರಕರಣವನ್ನು ಅಂತಂದ್ರೆ 2017ರಲ್ಲಿನ ಈ ಒಂದು ಹಳೆಯ ಪ್ರಕರಣ ಏನಿದೆ ಅದನ್ನ ಈ ಹಿಂದೆಯೇ ಅವ್ರನ್ನ ಸಮನ್ಸ್ ಜಾರಿ ಮಾಡಿ ವಶಕ್ಕೆ ಪಡೆದು ತನಿಖೆಯನ್ನು ಮಾಡಬಹುದಾಗಿತ್ತು. ಅದಕ್ಕೆ ನಾವು ಬೇಕಾದ ಏನು ತನಿಖೆಯ ರೂಪುರೇಷೆಯಲ್ಲಿ ಅವ್ರನ್ನ ಬೇಲ್ ಪಡೆಯೋಕೆ ಏನು ಬೇಕಾಗಿತ್ತು ಅದೆಲ್ಲವನ್ನ ನಾವು ಮಾಡ್ತಾ ಇದ್ವಿ. ಆದರೆ ಈಗ ಈ ಒಂದು ಹುನ್ನಾರವನ್ನು ನಡೆಸಿ ರಾಜ್ಯ ಸರ್ಕಾರ ಅವ್ರನ್ನ ಮತ್ತೆ ಕಳೆದ ರಾತ್ರಿ ಸಂಗೀತ ಅಂತೇಳಿ ಕನ್ನಡ ಪರ ಹೋರಾಟಗಾರ್ತಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸಂಗೀತ ಅವರೇ, ನಿಮ್ಮ ಗಮನಕ್ಕೆ ಬಂದಿದ್ಯಾ ನಾರಾಯಣಗೌಡ ಅವರನ್ನ ಈಗ ಮತ್ತೊಮ್ಮೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ? ಹೌದು, ಗಮನಕ್ಕೆ ಬಂದಿದೆ ಸರ್. ಯಾಕೆ, ಏನಾಯ್ತು? ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಏನಾದ್ರು ಸಿಕ್ಕಿತ್ತಾ? ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ನಮ್ಗೇನು ಇಲ್ಲ. ನಿನ್ನೆ ಜಾಮೀನ್ ಆಗಿದೆ, ಜಾಮೀನ್ ಪತ್ರ ಇನ್ನು ಸಿಕ್ಕಿಲ್ಲ, ನಮಗೆ ಪ್ರತಿ ಕಾಪಿ ಸಿಕ್ಕಿಲ್ಲ, ಇನ್ನು ಬೆಳಗ್ಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವ್ ಅದಕ್ಕೆಲ್ಲರೂ ತಯಾರಾಗಿದ್ವಿ, ಇನ್ನೇನ್ ರಿಲೀಸ್ ಆಗ್ತಾರೆ ಅಂದ್ಬಿಟ್ಟು ನಾವು ಕೇಂದ್ರ ಕಚೇರಿ ಹತ್ರ ಹೋಗಿ ಎಲ್ಲರೂ ಸ್ವಾಗತಕ್ಕೋಸ್ಕರ ರೆಡಿ ಆಗಿದ್ವಿ. ಈಗ ಸಡನ್ ಆಗಿ ರಿಲೀಸ್ ಆಗ್ತಾ ಇದ್ದಂಗೆ ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಇದ್ರಲ್ಲಿ ಯಾರ್ದೋ ಕೈವಾಡ ಇದೆ, ಯಾರ್ದು ಅಲ್ಲ, ಸರ್ಕಾರದ ಕೈವಾಡ ಖಂಡಿತ ಇದೆ ಸರ್ ಇದ್ರಲ್ಲಿ. ಯಾಕೆ, ಏನ್ ವಿಚಾರ, ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಏನಕ್ಕೆ ಹೇಳ್ತೀರಿ ಸರ್? ಇವಾಗ ಅವರು ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದಾರೆ, ಅದಕ್ಕೆ ಅಲ್ವಾ ಸರ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿದ್ದು. ದೊಂಬಿ ಗಲಾಟೆ ಮಾಡಿದ್ದಾರೆ, ಎಲ್ಲಾ ಸೆಕ್ಷನ್ಗಳು ಹಾಕಿ ಅದಕ್ಕೆ ಜಾಮೀನ್ ತಗೊಂಡ್ರ ಮೇಲೂ ಮತ್ತೆ ಯಾಕೆ ಸರ್ ಇವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ? ಹಳೆ ಕೇಸ್ಗಳನ್ನೆಲ್ಲ ಯಾಕೆ ಇವಾಗ 2017ರಿಂದನೂ ನಾರಾಯಣಗೌಡರು ಬೆಂಗಳೂರಲ್ಲೇ ಕೇಂದ್ರ ಕಚೇರಿಲೇ ಹಲವಾರು ಹೋರಾಟಗಳನ್ನು ರೂಪಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವಾಗೆಲ್ಲ ಇಲ್ದೇ ಇರೋದು ಇವಾಗ ಯಾಕೆ ಸರ್ ಎಲ್ಲ ಹಳೆ ಕೇಸ್ಗಳು ಮತ್ತೆ ವಾಪಸ್ ತರ್ತಾ ಇದಾರೆ ಇವರು? ಮುಂಚೆನೆ ಗೊತ್ತಿತ್ತಾ ಈ ತರ ಆಗುತ್ತೆ, ನಾರಾಯಣಗೌಡ ಅವರನ್ನ ಹೊರಗಡೆ ಕರ್ಕೊಂಡು ಬಿಡುಗಡೆ ಆಗ್ತಾ ಇದ್ದಂತೆ ಅರೆಸ್ಟ್ ಮಾಡ್ತಾರೆ ಅಂತೇಳಿ? ಇದು ಮಾಹಿತಿ ಇತ್ತು ಸರ್, ಆದ್ರೆ ನಾವು ಬಾಡಿ ವಾರೆಂಟ್ ಆಗಿದೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಎಲ್ಲದೂ ಕ್ಲಿಯರ್ ಆಗಿದೆ, ನಾಳೆ 12 ಗಂಟೆಗೆ ಬರ್ತಾರೆ ಅನ್ಬಿಟ್ಟು ನಮಗೆ ಇನ್ಫಾರ್ಮೇಶನ್ ಇತ್ತು ಸರ್. ಆದ್ರೆ ಬೆಳಗ್ಗೆನೆ ಮತ್ತೆ ಹೋಗಿ ಅರೆಸ್ಟ್ ಮಾಡ್ತಾರೆ ಅನ್ನೋದು ಮಾಹಿತಿ ನಮ್ಗಿರ್ಲಿಲ್ಲ ಸರ್. ಓಕೆ, ನೆನ್ನೆ ಪೂರ್ತಿ ನೀವು ಪರಪ್ಪನ ಅಗ್ರಹಾರ ಹತ್ರನೇ ಇದ್ರಾ? ಇಲ್ಲ, ನಾವು ನಿನ್ನೆ ಪೂರ್ತಿ ಕೇಂದ್ರ ಕಚೇರಿ ಹತ್ರ ಇದ್ವಿ. ಮಾಹಿತಿಗಳನ್ನ ತಗೊಂಡು ಕೇಂದ್ರ ಕಚೇರಿ ಹತ್ರನೇ ಕಾಯ್ತಾ ಇದ್ವಿ, ನಮ್ ನಾಯಕರು ಬರ್ತಾರೆ ಅನ್ಬಿಟ್ಟು. ರಾತ್ರಿ 9:30 ಆಗುವಾಗ ಹೇಳಿದ್ರು ಇಲ್ಲ ಇವಾಗ ಬರ್ತಾ ಇಲ್ಲ, ಬೆಳಗ್ಗೆ ಬರ್ತಾರೆ ಅಂತ ಹೇಳಿ. ನಾವ್ ಹೆಣ್ಮಕ್ಳು ತುಂಬಾ ಜನ ಕಾರ್ಯಕರ್ತರು ಎಲ್ಲರೂ ನಮ್ ಕೇಂದ್ರ ಕಚೇರಿ ಹತ್ರ ಕಾಯ್ತಾ ಇದ್ವಿ. ಅವ್ರು ಬರಲ್ಲ ಅಂತ ಗೊತ್ತಾದ್ರ ಮೇಲೆ ಸರಿ ಬೆಳಗ್ಗೆ ಬರ್ತಾರೆ ಅನ್ಬಿಟ್ಟು ನಾವು ಬಂದಿದ್ವಿ, ಎಲ್ಲರೂ ಮನೆಗ್ ಬಂದಿದ್ವಿ. ಓಕೆ, ಈಗ ಮುಂದಿನ ನಡೆ ಹೇಗಿರುತ್ತೆ ಸಂಗೀತ ಅವರೇ? ಸರ್, ಇವಾಗ ಎಲ್ಲರೂ ಹೋಗಿ ಕೇಂದ್ರ ಕಚೇರಿಲಿ ಸೇರ್ಕೋತೀವಿ. ನಮ್ಮ ರಾಜ್ಯ ಮುಖಂಡರುಗಳಿದ್ದಾರೆ, ಎಲ್ಲರ ಹತ್ರ ಚರ್ಚೆ ಮಾಡಿ ಮುಂದಿನ ನಡೆ ಏನಿರುತ್ತೆ ಅಂತ ನಾವು ತೀರ್ಮಾನ ಮಾಡ್ತೀವಿ ಸರ್. ಓಕೆ, ಧನ್ಯವಾದ ಸಂಗೀತ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನವೀನ್ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ನವೀನ್ ನೋಡಿ, ನಿನ್ನೆ ಬಿಡುಗಡೆ ಆಗಬೇಕಾಗಿತ್ತು, ಶನಿವಾರ ಜಾಮೀನು ಸಿಗುತ್ತೆ, ಕೆಲವೊಂದಷ್ಟು ಸಿಗ್ನೇಚರ್ಗಳಾಗಿರಲಿಲ್ಲ, ಏನೋ ತಡ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ನಿನ್ನೆ ಬಿಡುಗಡೆ ಆಗಲಿಲ್ಲ ಜೈಲಿನಿಂದ, ಇವತ್ತು ಬಿಡುಗಡೆ ಆಗ್ತಾರೆ, ತಕ್ಷಣಕ್ಕೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾಹಿತಿ ಕೊಡ್ತಾ ಇದ್ರಿ ನವೀನ್.
ಹೌದು, ಈ ಒಂದು ಪ್ರಕರಣ ಏನಿತ್ತು, ಈಗ ಹಳೆಯ ಒಂದು 2017ರ ಪ್ರಕರಣದಲ್ಲಿ ಈಗಾಗಲೇ ನಾರಾಯಣಗೌಡ ಅವರನ್ನ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆಯೋದಕ್ಕೆ ಏನು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕಳೆದ 2-3 ದಿನಗಳಿಂದ, ಅಂತಂದ್ರೆ ಏನು ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿನಗಳ ಕಾಲ ನಿರಂತರವಾಗಿ ಜೈಲು ಬಳಿ ಬಂದು ಕಾಯ್ದು ಕುಳಿತಿದ್ರು. ಈ ಒಂದು ಪ್ರಕರಣದಲ್ಲಿ ಯಾವಾಗ ನಾರಾಯಣಗೌಡರವರಿಗೆ ನಿನ್ನೆ ಏನು ಶನಿವಾರ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳನ್ನು ದೇವನಹಳ್ಳಿಯ ಕೋರ್ಟ್ಗೆ ಸಲ್ಲಿಕೆ ಆಗಬೇಕಾಗಿತ್ತು. ಜೊತೆಗೆ 28 ಜನರ ಕಾರ್ಯಕರ್ತರ ಒಂದಷ್ಟು ದಾಖಲೆಗಳಲ್ಲಿ, ಅಂತಂದ್ರೆ 2 ಲಕ್ಷ ಬಾಂಡ್ ಅನ್ನ ಶ್ಯೂರಿಟಿ ಜೊತೆಗೆ ಅಲ್ಲಿ ಏನು ಸಲ್ಲಿಕೆ ಮಾಡಬೇಕಾಗಿತ್ತು, ಅದರ ಜೊತೆಗೆ ಒಂದಷ್ಟು ಅವರ ಸಂಬಂಧಪಟ್ಟ ಪರ್ಮನೆಂಟ್ ಅಡ್ರೆಸ್ ದಾಖಲೆಗಳನ್ನು ಏನು ಸಲ್ಲಿಕೆ ಮಾಡಬೇಕಾಗಿತ್ತು. ಅದೊಂದಕ್ಕೆ ಕೆಲವೊಂದಷ್ಟು ವಿಳಂಬ ಶನಿವಾರ ಆಗಿದ್ದ ಹಿನ್ನೆಲೆಯಲ್ಲಿ ಭಾನುವಾರ ರಜೆ ಇತ್ತು. ನಿನ್ನೆ ಬೆಳಿಗ್ಗೆ ಏನು ಸಂಪೂರ್ಣ ದಾಖಲೆಗಳನ್ನು ವಕೀಲರೇ ಹೇಳ್ತಾ ಇದ್ರು, ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಸಂಜೆ 6:15 ಸಂದರ್ಭದಲ್ಲಿ ಏನು ಪರಪ್ಪಗ್ನರ ಜೈಲಿಗೆ ಸಲ್ಲಿಕೆ ಮಾಡಲಾಗಿತ್ತು. ಅದಾದ ಬಳಿಕ ಏನು ಅದೇ ಸಂದರ್ಭದಲ್ಲಿ ಒಂದು ವೇಳೆ ನಿನ್ನೆ ಸಂಜೆಯೇ ರಿಲೀಸ್ ಆಗಿದ್ರೂ ಸಹ ಕುಮಾರಸ್ವಾಮಿ ಲೇಔಟ್ ಅಂದರೆ ಪೊಲೀಸರು ಅಲ್ಲಿ ಸ್ಥಳದಲ್ಲೇ ಕಾಯ್ದುಕೊಳ್ತಿದ್ರು. ನಾರಾಯಣಗೌಡ ಅವ್ರನ್ನ ವಶಕ್ಕೆ ಪಡೆದು ಏನು ಆ ಬಾಡಿ ವಾರೆಂಟ್ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗೋದಕ್ಕೆ ನಿನ್ನೆ ರಾತ್ರಿ ಕೂಡ ಸಿದ್ಧತೆ ಆಗಿತ್ತು. ಅದಾದ ಬಳಿಕ ಒಂದಷ್ಟು ಏನು ಇಲ್ಲಿ ಭದ್ರತೆಯ ಸಲುವಾಗಿ ಕಾನೂನು ತೊಡಕು ಏನಾದರೂ ಆಗ್ಬೋದು, ಅಡೆತಡೆ ಆಗ್ಬೋದು ಅಂತೇಳಿ ಪೊಲೀಸರು ಎಚ್ಚೆತ್ಕೊಂಡು ಇವತ್ತು ಬೆಳಗ್ಗೆ ಅವರನ್ನ ಮೊದಲು ಕೇವಲ ಒಂದು ಜೀಪ್ನಲ್ಲಿ ಸುಮಾರು 6-7 ಜನ ಪೊಲೀಸರ ಮೂಲಕ ಪರಪ್ಪನಗರ ಪೊಲೀಸರ ಭದ್ರತೆಯ ಜೊತೆಗೆ ಇಲ್ಲಿಂದ ಈಗಾಗಲೇ ಕರೆದುಕೊಂಡು ಹೋಗೋ ಒಂದಷ್ಟು ಕೆಲಸ ನಾರಾಯಣಗೌಡ ಒಬ್ಬರನ್ನ ಆಗಿರೋದಂತ. ಉಳಿದಂತೆ ಇನ್ನ 28 ಜನ ಕಾರ್ಯಕರ್ತರು ಏನಿದ್ದಾರೆ ಅವ್ರನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಸಾಕಷ್ಟು ಭದ್ರತೆಯನ್ನ ಮಾಡಿಕೊಂಡು ಪರಪ್ಪನಗರ ತಪಾಸಣೆಯ ಆ ಒಂದು ಗೇಟ್ ಏನಿದೆ ಅಲ್ಲಿಂದ ಕೆಲವೇ ಹೊತ್ತಿನಲ್ಲಿ BMTC ಬಸ್ ಮೂಲಕ ಅವರನ್ನು ಕೂಡ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ನವೀನ್ ಸಂಪರ್ಕದಲ್ಲೇ ಈಗ ಭೀಮಾಶಂಕರ್ ಪಾಟೀಲ್ ಅಂತ ಹೇಳಿ ಇವರು ಕೂಡ ಹೋರಾಟಗಾರರು, KRPP ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ, ನವ ನಿರ್ಮಾಣ ಸೇನೆಯ ರಾಜ್ಯಾಧ್ಯಕ್ಷರು ಕೂಡ ಹೌದು. ಭೀಮಾಶಂಕರ್ ಪಾಟೀಲ್ ಅವರು ನೋಡಿ, ನಾರಾಯಣಗೌಡ ಅವರನ್ನ ಬಿಡುಗಡೆ ಮಾಡುತ್ತೆ, ಜೈಲಿನಿಂದ ಬಿಡುಗಡೆ ಆಗ್ತಾರೆ, ತಕ್ಷಣಕ್ಕೆ ಪೊಲೀಸರು ಮತ್ತೊಮ್ಮೆ ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? 7 ವರ್ಷದ ಹಿಂದಿನ ಕೇಸನ್ನ ರೀಓಪನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದಿದೆಯಾ ಈ ವಿಚಾರ? ಈಗ ರಾಜ್ಯದಲ್ಲಿ ಆಡಳಿತ ಇರುವಂತ ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಕನ್ನಡ ಹೋರಾಟಗಾರರೆಲ್ಲರೂ ಒಬ್ಬ ಕನ್ನಡದ ಕಳಕಳಿರಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾರೆ, ಕನ್ನಡದ ಸಮಸ್ಯೆಗಳಿಗೆ ಮುಕ್ತಿ ಹಾಡ್ತಾರೆ, ಕನ್ನಡ ಹೋರಾಟಗಾರರ ಪರವಾಗಿ ನಿಲ್ತಾರೆ ಅಂತ ಹೇಳಿ ತುಂಬಾ ದೊಡ್ಡ ನಂಬಿಕೆಯನ್ನ ಈಗಿನ ಮುಖ್ಯಮಂತ್ರಿಗಳ ಮೇಲೆ ನಾವು ಇಟ್ಕೊಂಡಿದ್ದೀವಿ. ಇವತ್ತಿನ ಮುಖ್ಯಮಂತ್ರಿಗಳು ಮತ್ತೆ ಇವತ್ತಿನ ಅಧಿಕಾರಿಗಳು ಅವ್ರು ನಡ್ಕೋತಾರೆ, ಹೋರಾಟಗಾರರ ಜೊತೆಗೆ ನಡ್ಕೋತಾರ ರೀತಿ ನೋಡಿದ್ರೆ ಕನ್ನಡ ಹೋರಾಟಗಾರರು ಇವ್ರ ದೃಷ್ಟಿಕೋನದಲ್ಲಿ ಭಯೋತ್ಪಾದಕರು, ಟೆರರಿಸ್ಟ್, ಭಯೋತ್ಪಾದಕರು, ರೌಡಿಗಳು, ಸಮಾಜಘಾತಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಂತ ಸಮಾಜ ದ್ರೋಹಿಗಳು ಅನ್ನೋ ರೀತಿಯಲ್ಲಿ ನೋಡ್ತಿರುವಂತದ್ದು ನಿಜಕ್ಕೂ ನಾಚಿಕೆ ಪಡುವಂತ ವಿಚಾರ ಇದೆ. ನಾರಾಯಣಗೌಡರು ಹೋರಾಟ ಮಾಡಿದ್ದು ಕನ್ನಡಕ್ಕಾಗಿ, ಕನ್ನಡದ ನಾಮಫಲಕಕ್ಕಾಗಿ. ನಾರಾಯಣಗೌಡರು ಇವತ್ತು ನಿನ್ನೆ ಹೋರಾಟ ಮಾಡಿಲ್ಲ. ಕಳೆದ 30 ವರ್ಷಗಳಿಂದಲೂ ಕನ್ನಡದ ಕಳಕಳಿನ ಇಟ್ಕೊಂಡು, ಬದ್ಧತೆಯನ್ನು ಇಟ್ಕೊಂಡು, ನೆಲ ಜಲ ಭಾಷೆಗೆ ಧಕ್ಕೆ ಆದಾಗ ತಮ್ಮ ಕನ್ನಡದ ಸ್ವಾಭಿಮಾನವನ್ನು ಇಟ್ಕೊಂಡು ಸರ್ಕಾರ ಮಾಡಬೇಕಾದಂತ ಕೆಲಸಗಳನ್ನ ಎಷ್ಟೋ ಸಲ ನಾರಾಯಣಗೌಡರು ಕನ್ನಡದ ವಿಚಾರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಸರ್ಕಾರಕ್ಕೆ ಕನಿಷ್ಠ ಪಕ್ಷ ನಾರಾಯಣಗೌಡರು ನಿನ್ನೆ ಮೊನ್ನೆ ಹುಟ್ಕೊಂಡಂತ ಉದ್ಭವ ಹೋರಾಟಗಾರರು ಅಲ್ಲ. ನಾರಾಯಣಗೌಡರಿಗೆ ಕರವೆಗೆ ಅದರದೇ ಆದಂತ ದೊಡ್ಡ ಹೋರಾಟದ ಹಿನ್ನೆಲೆ ಇದೆ, ಇತಿಹಾಸ ಇದೆ. ಅಂತ ಒಂದು ಸಂಘಟನೆ ಮತ್ತು ಅಂತ ಸಂಘಟನೆ ರಾಜ್ಯಾಧ್ಯಕ್ಷರಿಗೆ ನಡ್ಸ್ಕೊಳ್ಳುವಂತ ರೀತಿ ನೋಡಿದ್ರೆ ನಿಜವಾಗ್ಲೂ ಭಾರಿ ಬೇಸರ ಅನಿಸುತ್ತೆ. ಆಗ್ಲಿ, ಈಗ ನಾರಾಯಣಗೌಡರ ಮೇಲೆ ಹಿಂದೆ ಪ್ರಕರಣಗಳಿದ್ದು ಅಂದ ತಕ್ಷಣ ನಾರಾಯಣಗೌಡರ ಮೇಲೆ ಏನು ಕೊಲೆ ಪ್ರಕರಣಗಳಿದ್ವಾ? ನಾರಾಯಣಗೌಡರ ಮೇಲೇನು ಸರ್ಕಾರದ ಆಸ್ತಿ ಲೂಟಿ ಮಾಡಿದ ಪ್ರಕರಣಗಳಿದ್ವಾ? ನಾರಾಯಣಗೌಡರ ಮೇಲೆ ಯಾವ್ದಾದ್ರು ಸಮಾಜಕ್ಕೆ ಬೇಡವಾದಂತ ಪ್ರಕರಣಗಳು ದಾಖಲಾಗಿದ್ದವ? ಕನ್ನಡದ ಚಳವಳಿ ಮೇಲೆ ಹೋರಾಟ ಮಾಡಿರುವಂತ ಪ್ರಕರಣಗಳವು. ಅವುಗಳನ್ನ ಬಾಡಿ ವಾರೆಂಟ್ ತರಿಸಿ ಅರೆಸ್ಟ್ ಮಾಡಿಸಿ ಮತ್ತೆ ಜೈಲಿಗೆ ಕಳಿಸುವಂತ ಹುನ್ನಾರ ಮಾಡ್ತಿರುವಂತದ್ದು ಏನಿಲ್ಲ ಸರ್ಕಾರದ ಈ ಕನ್ನಡ ವಿರೋಧಿ ನಡೆ ಇದೆಯಲ್ಲ, ಅದನ್ನ ನಾನು ಬಹಳ ಬಲವಾಗಿ ಖಂಡಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಕನ್ನಡದ ಮುಖ್ಯಮಂತ್ರಿ ಅಂತ ಹೇಳಿ ನಾವೆಲ್ಲ ಕನ್ನಡದ ರಾಮಯ್ಯ ಅಂತ ಕರೆದೀವಿ. ಆದ್ರೆ ಇವತ್ತು ಆ ಸಿದ್ದರಾಮಯ್ಯನವರಿಗೆ ಆ ಹೆಸರು ಸಂಬೋಧನೆ ಮಾಡಿ ಕರ್ಲಿಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಕನ್ನಡ ಹೋರಾಟಗಾರರಿಗೆ. ಸರ್ಕಾರ ಮತ್ತೆ ಇವತ್ತಿನ ಒಂದು ದುರ್ದೈವ ಏನು ಅಂತಂದ್ರೆ ಬಹುತೇಕ IPS ಅಧಿಕಾರಿಗಳು ಪರ ರಾಜ್ಯದವರಾಗಿದ್ದಾರೆ. ಅವರಿಗೆ ಕನ್ನಡದ ಗಂಧ ಗಾಳಿ ಚಳವಳಿ ಹಿನ್ನೆಲೆ ಗೊತ್ತೇ ಇಲ್ಲ. ಕನ್ನಡ ಹೋರಾಟಗಾರರ ತಕ್ಷಣ ಅವರನ್ನ ರೌಡಿಗಳ ರೀತಿಯಾಗಿ ನೋಡುವಂತ ರೀತಿಯಲ್ಲಿ ವರ್ತನೆ ಮಾಡ್ತಿರುವಂತದ್ದು ಇವತ್ತಿನ ಕಳೆದ 10 ವರ್ಷಗಳಿಂದ ರಾಜ್ಯದಲ್ಲಿ ನಡೀತಾ ಇದೆ. ಕನ್ನಡದ ಅಧಿಕಾರಿಗಳಿದ್ರೆ
ಕನ್ನಡದ ಎಷ್ಟೋ ಜನ ಕಳ್ಕಳಿರಂತ ಅಧಿಕಾರಿಗಳು ನಾವು ಹೋರಾಟದಲ್ಲಿ ಭಾಗಿಯಾದಾಗ ನಮ್ಮನ್ನ ಬೆನ್ ತಟ್ಟಿ ಸಪೋರ್ಟ್ ಮಾಡಿ ನಮ್ಮ ಚಳವಳಿಗೆ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡಂತ ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ಕರ್ನಾಟಕದಲ್ಲಿ ಇದ್ರು. ಆದ್ರೆ ದುರ್ದೈವ ಇವತ್ತು ಕರ್ನಾಟಕದಲ್ಲಿ ಉನ್ನತ ಮಟ್ಟದಲ್ಲಿರುವಂತ ಅಧಿಕಾರಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಈ ರೀತಿಯಾದಂತ ಕೆಲವು ಕೆಲಸಗಳು ಇಲ್ಲಿ ನಡೀತಾ ಇರುವಂತದ್ದು. ನಾರಾಯಣಗೌಡರು ಮತ್ತೆ ಜೈಲಿಗೆ ಕಳಿಸಿ ನಾರಾಯಣಗೌಡರು ಹೋರಾಟವನ್ನ ಹತ್ತಿಕ್ತೀವಿ, ಕರವೇ ಹೋರಾಟವನ್ನ ಹತ್ತಿಕ್ತೀವಿ ಅನ್ನುವಂತ ಸರ್ಕಾರದ ಏನ ಈ ನಡೆ ಇದೆಯಲ್ಲ ಅದು ಮೂರ್ಖತನದ ನಡೆ. ನಾರಾಯಣಗೌಡರು ಮತ್ತೆ ಇಂಥ 1000 ಕೇಸ್ಗಳನ್ನ ಹಾಕಿದ್ರು ಸಹ ಅವ್ರು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಹಿಂದೆ ಅವ್ರ 2 ಮಕ್ಕಳು ಹುಟ್ಟದಾಗೂ ಜೈಲಲ್ಲಿ ಇದ್ದು ಹೋರಾಟ ಮಾಡಿದಂತ ಕನ್ನಡದ ಕಳಕಳಿ ಇರೋಂತ ವ್ಯಕ್ತಿ ನಾರಾಯಣಗೌಡರು. ಆ ವ್ಯಕ್ತಿಗೆ ಏನ್ ದೊಡ್ಡ ವಿಚಾರ ಅಲ್ಲ ಇದು. ಕೇಸ್ಗಳು, ಜೈಲ್ವಾಸ, ಇನ್ನೊಂದು ಮತ್ತೊಂದು ನಾರಾಯಣಗೌಡರಿಗೆ ಇದು ಅದಕ್ಕೂ ಸಮ ಅಲ್ಲ. ಆದ್ರೆ ಅವ್ರ ಜೊತೆ ನಡ್ಕೊಳ್ಳುವಂತ ರೀತಿ ಇದೆಯಲ್ಲ ಈ ಸರ್ಕಾರ ಮತ್ತೆ ಅಧಿಕಾರಿಗಳು, ಇದು ನಿಜಕ್ಕೂ ಕನ್ನಡ ಹೋರಾಟಗಾರರಿಗೆ ಮಾಡುವಂತ ಅಪಮಾನ, ಮಾಡುತ್ತಿರುವಂತ ಅಪಮಾನ. ಸರ್ಕಾರದ ಈ ನಡೆಯನ್ನ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ನಾರಾಯಣಗೌಡರು ಆ ಪ್ರಕರಣಗಳಿಂದ ಬೇಲ್ ತಗೊಂಡು ಆಚೆ ಬರ್ತಾರೆ, ಮತ್ತೆ ಹೋರಾಟವನ್ನ ಮುಂದುವರಿಸ್ತಾರೆ. ಕನ್ನಡದ ವಿಚಾರದಲ್ಲಿ ಅವ್ರು ಹೇಳ್ತಿರ್ತಾರೆ ಎಲ್ಲ ಸಂದರ್ಭದಲ್ಲೂ, ನಾನು ಕನ್ನಡದ ವಿಚಾರದಲ್ಲಿ ಈ ಬುಲ್ಡೋಜರ್ ಇದ್ದಂಗೆ ಮುಂದೆ ಬಂದಿರ ಅಪ್ಪಚ್ಚಿ ಆಗ್ತೀರಾ ಅಂತ ಹೇಳಿ ಕುವೆಂಪು ಅವರ ವಾಣಿಯನ್ನ ಪದೇ ಪದೇ ಅವ್ರ ಭಾಷಣದಲ್ಲಿ ಹೇಳ್ತಿರ್ತಾರೆ ಕನ್ನಡ ದ್ರೋಹಿಗಳಿಗೆ. ಅಂತ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನ ನಡ್ಸ್ಕೊಳ್ಳುವಂತ ರೀತಿಗೆ ನಿಜಕ್ಕೂ ಸರ್ಕಾರ ನಾಚಿಕೆ ಪಟ್ಕೋಬೇಕು. ಅವರನ್ನ ಯಾವ ಪ್ರಕರಣದಲ್ಲಿ ಬಂಧಿಸ್ಬೇಕು ಅಂತ ಅನ್ಕೋತಾ ಇದ್ದೀರಿ, ನಿಜಕ್ಕೂ ಅದು ಮೂರ್ಖತನದ ಕೆಲಸ. ರಾಜ್ಯದ ಸಮಸ್ತ ಕನ್ನಡ ಹೋರಾಟಗಾರರು ಈ ಸರ್ಕಾರದ ನಡೆಯನ್ನ ನಾವು ತೀವ್ರವಾಗಿ ವಿರೋಧಿಸ್ತೇವೆ. ಧನ್ಯವಾದಗಳು ಭೀಮಾಶಂಕರ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ. ನೋಡಿ, ನಾರಾಯಣಗೌಡರ ಬಗ್ಗೆ